ಕೆಲವೊಂದು ಅಭ್ಯಾಸಗಳನ್ನು ಹೊಂದಿರುವ ಮನುಷ್ಯನ ಮೇಲೆ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಅಂತಹ ಜನರು ಸಂತೋಷದ ಜೀವನವನ್ನು ನಡೆಸುವುದು ಕಷ್ಟವಾಗುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಎಂದಿಗೂ ನಮ್ಮ ಮೇಲೆ ಇರಬೇಕು ಎಂದು ನೀವು ಬಯಸಿದರೆ ಕೆಲವೊಂದು ತಪ್ಪುಗಳನ್ನು ಮಾಡೋದನ್ನು ನೀವು ಬಿಡಬೇಕು. ಯಾಕಂದರೆ ಕೆಲವೊಂದು ತಪ್ಪುಗಳು ಅಥವಾ ನೀವು ಮಾಡುವ ಕೆಲಸಗಳು ಲಕ್ಷ್ಮೀ ದೇವಿಗೆ ಎಷ್ಟೊಂದು ಕೋಪ ತರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಆಗೋದೇ ಇಲ್ಲ. ಫಸ್ಟ್ನೇದು, ಪೂಜೆ ಮಾಡದಿರುವವರು. ಯಾರು ಪೂಜೆ ಮಾಡುವುದಿಲ್ಲವೋ ಅವರ ಮನೆ ಮತ್ತು ಮನಸ್ಸಿನಲ್ಲಿ ಕೇವಲ ನಕಾರಾತ್ಮಕತೆ ಮಾತ್ರ ಇರುತ್ತದೆ. ಯಾರ ಮನದಲ್ಲಿ ಮತ್ತು ಮನಸ್ಸಿನಲ್ಲಿ ನಕಾರಾತ್ಮಕತೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ವಾಸಿಸುವುದಿಲ್ಲ. ಎರಡನೇದು, ಅಶುದ್ಧವಾಗಿ ಇರೋದು. ಎಲ್ಲಿ ಶುಚಿತ್ವ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯು ವಾಸಿಸುತ್ತಾಳೆ ಎಂದು ನಂಬಲಾಗಿದೆ. ಕೊಳಕು ಬಟ್ಟೆಗಳನ್ನು ಧರಿಸುವವರು, ಹಲ್ಲುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳದವರು, ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳದ ಜನರ ಮನೆಯಲ್ಲಿ ಎಂದಿಗೂ ಲಕ್ಷ್ಮಿ ವಾಸಿಸೋದಿಲ್ಲ. ಮೂರನೇದು, ಜಗಳ ನಡೆಯುವ ಮನೆ. ಯಾರ ಮನೆಯಲ್ಲಿ ಯಾವಾಗಲೂ ಜಗಳದ ವಾತಾವರಣ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ಸಂತೋಷದಿಂದ ಇರಲು ಸಾಧ್ಯವೇ ಇಲ್ಲ. ಅಂತಹ ಜನರ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಎಂದಿಗೂ ಬೀಳೋದಿಲ್ಲ. ನಾಲ್ಕನೇದು, ವಯಸ್ಸಾದವರಿಗೆ ಕಿರುಕುಳವನ್ನು ನೀಡುವವರು. ವಯಸ್ಸಾದವರನ್ನು ಅವಮಾನಿಸುವ ಅಸಹಾಯಕ ಜನರಿಗೆ ಕಿರುಕುಳ ನೀಡುವವರ ಮೇಲೆ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಅಂತಹ ಮನೆಯಲ್ಲಿ ಎಂದಿಗೂ ಸಂತೋಷ ಮತ್ತು ಸಮೃದ್ಧಿ ಇರುವುದಿಲ್ಲ. ಐದನೇದು, ಮೂರ್ಖರ ಮನೆ. ಮೂರ್ಖರಾಗಿದ್ದಾಗಲೂ ಜ್ಞಾನಿಗಳಂತೆ ನಟಿಸುವ ಜನರ ಮನೆಯಲ್ಲಿ ತಾಯಿ ಲಕ್ಷ್ಮಿ ಎಂದಿಗೂ ವಾಸಿಸುವುದಿಲ್ಲ. ಯಾಕೆಂದರೆ ಅವರು ತಮ್ಮ ಮೂರ್ಖತನದಿಂದ ಏನಾದರೊಂದು ಕೆಟ್ಟ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾರೆ. ಆರನೇದು, ಆಹಾರಕ್ಕೆ ಅವಮಾನವನ್ನು ಮಾಡುವವರು. ಆಹಾರವನ್ನು ಅವಮಾನಿಸುವ ವ್ಯಕ್ತಿಯ ಮೇಲೆ ಲಕ್ಷ್ಮಿ ಯಾವಾಗಲೂ ಕೋಪಗೊಳ್ಳುತ್ತಾಳೆ. ಅಂತಹ ಪರಿಸ್ಥಿತಿಯಲ್ಲಿ ತಾಯಿ ಎಂದಿಗೂ ಮನೆಯಲ್ಲಿ ವಾಸಿಸುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಆಹಾರಕ್ಕೆ ಗೌರವವನ್ನು ಕೊಡಬೇಕು. ಥ್ಯಾಂಕ್ಸ್ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.